ಅಜಯ ಆಗಿಲ್ಲ ಅಂತ ಸರ್. ಯಾರು ಇನ್ವೆಸ್ಟಿಗೇಟ್ ನೋಡಿ, ನಾನ್ ಪ್ರಿಯಾಂಕರ್ಗೆ ಆಪ್ತರು ಅನ್ನೋ ಕಾರಣಕ್ಕಾಗಿ ಒತ್ತಡ ಇರ್ಬೇಕು, ಅದಕ್ಕೆ ಮಾಡಿಲ್ಲ ಅನ್ನೋ ನೋಡಿ. ಬಿಜೆಪಿ ಅವ್ರು ನೂರು ಹೇಳ್ತಾರ್ರಿ, ಅದು ಮಾಜರಾಗಿದ್ಯಾ ಇಲ್ಲ ಸೈಟ್ ನಮ್ಗೆ ಗೊತ್ತಿದ್ಯಾ, ರೈಲ್ವೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಅವ್ರೇನಾದ್ರು ಬಂದ್ ಕೇಳಿದ್ರೆ ಡೆಫಿನೆಟ್ಲಿ ವಿಚಾರಣೆ ಕರೆದ್ರೆ ಹೋಗ್ಬೇಕಾಗ್ತದಲ್ಲ. ಒಂದ್ ನಿಮಿಷ ಸರ್. ಆಮೇಲೆ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ನಿನ್ನೇನೋ ಒಂದು ವಿಡಿಯೋ ಮುಖಾಂತರ ಹೇಳಿದ್ದಾರೆ, ಹಿಂಗ ಆಗಿದೆ, ಅದು ತಪ್ಪ ಮಾಹಿತಿ, ಹೋಗೋದ್ ಬೇಡ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವರು ಎಲ್ಲೂ ತಲೆ ತೆಗ್ಸಿ ಓಡಾಡ್ತಾ ಇಲ್ಲ. ಅವ್ರೇನ್ ಅಬ್ಸ್ಕಾಂಡಿಂಗ್ ಇದಾರ? ನೋಬಡಿ ಇಸ್ ಅಬ್ಸ್ಕಾಂಡಿಂಗ್. ಸರ್, ಇಲ್ಲಿ ಬಿಜೆಪಿ ಆರೋಪ ಒಂದ್ ಕಡೆ ಸರ್. ಈಗ ಅಲ್ಲಿ ಅವ್ರ ಕುಟುಂಬದಸ್ಥರು ಹೇಳ್ತಾ ಇದಾರೆ, ಏನ್ ಮೇನ್ ಏನ್ ಆರೋಪ ಇದೆ ನಿಮ್ಮ ಆಪ್ತರನ್ನ ಕೂಡ ಹೇಳ್ತಾರೆ. ಈಗ ಆಪ್ತ ರಾಜು ಮತ್ತು ಅವರು ನೋಡಿ, ಪ್ರಶ್ನೆ ಅವ್ರನ್ನ ವಿಚಾರಣೆ ಮಾಡೋಕಾದಷ್ಟು ಪೊಲೀಸರು ಒತ್ತಡ ಇದೆಯಾ ಅದು ವಿಚಾರಣೆ ಮಾಡಕ್ಕೆ? ಅವ್ರ ಮೇಲೆ ಗಂಭೀರ ಆರೋಪ ಬಂದ್ಮೇಲೆ ಯಾಕೆ ವಿಚಾರಣೆ ಮಾಡ್ತಾರೆ? ಇದರ ಒಂದಷ್ಟು ಅನುಮಾನ ಬರುತ್ತಲ್ಲ. ಬಿಜೆಪಿ ಒಂದ್ ಕಡೆ ಬಿಡಿ, ಕುಟುಂಬಸ್ಥರು ಹೇಳ್ತಾರೆ 24 hours ಆಗಿಲ್ಲ. ಅವ್ರು ಕರೆದ್ರೆ ವಿಚಾರಣೆ ಕರೆದ್ರೆ ಹೋಗ್ತಾರಲ್ಲ. ಅದು ನಮ್ಮ ನೋಡಿ, ಐ ಆಮ್ ನಾಟ್ ಇನ್ ಟಚ್. ಯಾರ್ಯಾರು ಅಕ್ಯೂಸ್ ಇದಾರೆ ನಾನು ಯಾರ ಜೊತೆನೂ ಟಚ್ ನಲ್ಲಿ ಇಲ್ಲ. ನನ್ನ ಮಾಹಿತಿ ಏನಿದೆ ಅಂದ್ರೆ, ರೈಲ್ವೆ ಪೊಲೀಸ್ ಅವರು ನಿನ್ನೆ ಹೋಗಿ ಮಾಜರ್ ಮಾಡಿದ್ದಾರೆ. ನಿನ್ನೆ ಹೋಗಿ ಬೀದರ್ ಪೊಲೀಸ್ ಸ್ಟೇಷನ್ ನಲ್ಲಿ ಯಾಕೆ ಇವ್ರ ಬಗ್ಗೆ ಕೇಸ್ ತಗೊಂಡಿಲ್ಲ ಅಂತ ಅವ್ರು ಕೇಳಿದ್ದಾರೆ. ನಿರ್ಲಕ್ಷ್ಯ ಆಗಿರೋ ಕಡೆ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಯಾವ್ದೋ ಯೂನಿಟಿ ಬಿಲ್ಡರ್ಸ್ ಯಾರೋ ಇನ್ಫ್ರಾಸ್ಟ್ರಕ್ಚರ್ ಯಾರೋ ಇದಾರೆ, ಇಲ್ಲಿ ಮಾಜರ್ ಮಾಡಕ್ ಬಂದಿದ್ದಾರೆ ಅಂತ ನನ್ನ ಮಾಹಿತಿ ಇರೋದು. ನಾನು ಹೇಳ್ದಂಗೆ ಇದು ಪ್ರಾಥಮಿಕವಾಗಿ ಇರುವಂತ ಮಾಹಿತಿ, ಎಲ್ಲಾನು ನನ್ಗೆ ಗೊತ್ತಿದೆ ಅಂತ ಇಲ್ಲ. ಆದ್ರೆ ಆರೋಪಿ ಯಾರೋ ಯಾರೋ ನೀವ್ ಹೇಳ್ತಾ ಇರೋದು A1 ಅವರು ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತ ನಾನು ಹೇಳಿದ್ದೀನಲ್ಲ. ನಾವೇನ್ ಸುಳ್ಳು ಹೇಳಕ್ಕಾಗತ್ತ? ಅದಕ್ಕೋಸ್ಕರ ಅವರು ಅಬ್ಸಲ್ಯೂಟ್ಲಿ ನಾಟ್. ಬಿಜೆಪಿ ಅವ್ರು ಹೇಳೋದ್ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನೋಡಿ, ಐ ಆಮ್ ಪ್ರೆಸೆಂಟಿಂಗ್ ದ ಫ್ಯಾಕ್ಟ್ಸ್. ಅವ್ರು ಈಗ ಕರೆದಿದ್ದಾರ ಬಿಜೆಪಿ ಅವ್ರಿಗೆ ಗೊತ್ತಾ? ಏನಾದ್ರು ಮಾಹಿತಿ ಇದ್ರೆ ತಮ್ಮ ಹತ್ರ ಬಂದ್ ಹೇಳಿ, ಇಂಥ ದಿನ ಕರೆದಿದ್ರು ಅವ್ರು ಹೋಗಿಲ್ಲ ಅಂತ, ಅಥವಾ ನಾನ್ ಮಾತಾಡಿದ್ದೀನಿ ಅಂತ ಏನಾದ್ರು ಮಾಹಿತಿ ಇದೆಯಾ? ಅವರಿಗೆ ಗೊತ್ತಿದ್ಯಾ? ಅವರು ಗಾಡಿನಲ್ಲಿ ಗುಡ್ ಹಾರಿಸೋದಲ್ಲ. ಡೆತ್ ನೋಟ್ ಅಲ್ಲಿ ಸರ್ ತಮ್ಮನ್ನ ಭೇಟಿ ಮಾಡಿದ್ರ ಬಗ್ಗೆ ಬರೆದಿದ್ದಾರೆ ನೋಡಿ. ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ರಿ ನೋಡಿ. ಅವ್ರ ಏನ್ ಹೇಳ್ತಾರೆ, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾರು ನೋಡಿ. ಆ ಜೆನ್ಯೂನಿಟಿ ಆಫ್ ದ ಡೆತ್ ನಾಟ್ ಲೆಟ್ ಇಟ್ ಬಿ ವೆರಿಫೈಡ್ ಬೈ FSM ಬರ್ಲಿ, ಅದು ಅವ್ರದೇ ಇದ್ರೆ. ನೀವು ನೋಡಿದ್ರೆ ಅದರಲ್ಲಿ ಏನಂತ ಬರ್ದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದಾರೆ ಅಂತ ಟೆಂಡರ್. ಇಸ್ ದಟ್ ಪಾಸಿಬಲ್? ನ್ಯಾಯಾಧೀಶರಿಗೆ ರೌಡಿ ಶೀಟರ್ ಇಂದ ಆಚೆ ತಗ್ಲಿಕ್ಕೆ ಮಾತಾಡ, ಇಸ್ ದಟ್ ಪಾಸಿಬಲ್ ಹೇಳಿ? ಆಮೇಲೆ ನೀವು, ನನ್ನ ಸ್ವಭಾವ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಮಾತಾಡ್ತೀವ. ಅಂಡ್ ನಾವು ಚೀಫ್ ಸೆಕ್ರೆಟರಿಗೆ ಮತ್ತೆ ಇದಕ್ಕೆ ಏನ್ ಸಂಬಂಧ ಹೇಳಿ ಸರ್? ಈಗ ಅಂದ್ರೆ ಏನ್ ಅರ್ಥ ಆಗುತ್ತೆ? ಯಾವ ಮಾನಸಿಕ ಒತ್ತಡದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ. ಇದು FSM ಅಲ್ಲಿ ಬರ್ಲಿ, ನನಗೆ ಗೊತ್ತಿಲ್ಲ. ನೋಡಿದ್ರೆ ಇಟ್ಸ್ ಅ ಫೇಕ್ ಅಂತ ನಿಮ್ಮ ಅಸೆಸ್ಮೆಂಟ್ ಅಲ್ಲಿ ಕಾಣ್ತೀವಿ. ಇಲ್ಲ, ನಾನ್ ಕ್ರೊನಾಲಜಿಕಲಿ ನಾನೇನು ಹೇಳೇ ಇಲ್ಲ, ಮತ್ತೆ ಇದು ಫೇಕ್ ಅಂತಾನು ನಾನು ಹೇಳಿಲ್ಲ. ನಾನ್ ನೆನೆಸಿ ಇದು ಅವ್ರ ಹ್ಯಾಂಡ್ ರೈಟಿಂಗ್ ಇಲ್ಲ, ನನ್ಗೆ ಹೆಂಗ್ ಗೊತ್ತಾಗ್ತದೆ? ಅವರು ನನ್ ಪರಿಚಯ ಇದ್ರು, ನನ್ಗೆ ಗೊತ್ತಿತ್ತು, ಏನೋ ಒಡನಾಟ ಇತ್ತು ಅಂದ್ರೆ ಐ ಕ್ಯಾನ್ ಅಟ್ ಲೀಸ್ಟ್ ಇಲ್ಲಪ್ಪ ಹಿಂಗಿದೆ ಹಂಗಿದೆ ಅಂತ. ಇಲ್ಲ, ಈಗ ನೀವೇ ಎಷ್ಟೋ ಇಲ್ಲಿ ಭೇಟಿಯಾಗಿದ್ದವಲ್ಲ ಸರ್? ನನಗಂತೂ ನೆನಪಿಲ್ಲ. ನನಗೆ ನೋಡಿ, ಇಂಥ ವಿಷಯ ಬಂದು ಟೆಂಡರ್ ವಿಷಯದಲ್ಲಂತೂ ಯಾರು ನನ್ಗೆ ಭೇಟಿ ಆಗೋರೇ ಅಲ್ಲ. ಬಿಕಾಸ್ ಐ ವಿಲ್ ನಾಟ್ ಇಂಟರ್ಫಿಯರ್ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಬೇಕಾದ್ರೆ ನಮ್ ಚಿತ್ತಾಪುರ್ ಬಿಜೆಪಿ ನಾಯಕರು, ಕಲಬುರಗಿ ಬಿಜೆಪಿ ನಾಯಕರಿಗೂ ಕೇಳ್ಬಿಡಿ, ಟೆಂಡರ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಯಾವತ್ತಾನ ಏನಾದ್ರು ಹಸ್ತಕ್ಷೇಪ ಮಾಡ್ತಾರೇನಪ್ಪ ಅಂತ. ಅವ್ರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೆ. ಈಗ ಅವ್ನ ಅರೆಸ್ಟ್ ಮಾಡಿಲ್ಲ ಅಥವಾ ವಿಚಾರಣೆ ಮಾಡ್ತಿದ್ರೆ ಅನುಮಾನ ಬರೋದಿಲ್ಲ ಸರ್, ಹಸ್ತಕ್ಷೇಪ ಆಗ್ತಾ ಇದೆ ಅಂತ. ಸಿ ವೇರ್ ಆರ್ ದೇ ಕಾಲ್ಡ್ ಫಾರ್? ಈಗ ನೀವು ಹೇಳೋದಂದ್ರೆ ಅವ್ರು ಕರೆದಿದಾರ ನನಗೆ ಗೊತ್ತಿಲ್ಲ, ನಿಮ್ಗೆ ಮಾಹಿತಿ ಇದೆಯಾ? ಇವ್ರು ಕರೆದಿಲ್ಲ, ಅವ್ರು ವಿಚಾರಣೆ ಕರೆದಿದ್ದಾರ? ಅದೇ ಪ್ರಶ್ನೆ ಬರ್ತಾ ಇರೋದು. ಅರೆ ಅವ್ರು ಕರಿಬೇಕಲ್ಲ. ಕರಿತಾ ಇಲ್ಲ. ನಾನ್ ಫೋನ್ ಮಾಡಿ ಹೇಳಿದಿನ ಕರಿಬೇಡಿ ಅಂತ? ಸುಮ್ನೆ ಬಿಜೆಪಿ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಕ್ಕಾಗಲ್ಲ ಸರ್. ದರ್ ಇಸ್ ಅ ಪ್ರೊಸೀಜರ್ ಫಾರ್, ಇದಕ್ಕೆಲ್ಲಾನು ಪ್ರೊಸೀಜರ್ ಇದೆ ಅಲ್ವಾ? ಈಗ ಅದೇನ್ ಪ್ರೊಸೀಜರ್ ಇದೆ ಅದು ಫಾಲೋ ಆಗಲಿ. ಪ್ರೊಸೀಜರ್ ಅಲ್ಲಿ ಲ್ಯಾಬ್ಸಸ್ ಅಲ್ಲಿ ನಾವೇನಾದ್ರೂ ಹೇಳಿದೀವಾ? ನಾವು ಇಲ್ಲಿವರೆಗೂ ಬೀದರ್ SP ಮಾತಾಡಿದ್ದೀನ, ಕೇಳ್ಕೊಳ್ಳಿ. ಬೀದರ್ SP ಅವ್ರ ಹತ್ರ ಇವತ್ತು ಬೆಳಿಗ್ಗೆ ರೈಲ್ವೆ SP ಅವ್ರ ಹತ್ರ ಮಾತಾಡಿ ಏನ್ ಮಾಡ್ತಾ ಇದೀರ ಅಂತ ಕೇಳಿರೋದಷ್ಟೇ. ಅದು ಹೊರತುಪಡಿಸಿ ಯಾವ ಅಧಿಕಾರಿಗಳಿಗೆ ಮಾತಾಡಿದೀನಿ?